ಹೇಗಿದೆ ಅಂತ ಒಂದು ಸಿನಿಮಾ ಆದ ತಕ್ಷಣ 1 ಗಂಟೆಯಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಸಂಜೆ ಆಗುವಷ್ಟೊತ್ತಿಗೆ ಎಲ್ಲಾ ವೆಬ್ಸೈಟ್ಗಳಲ್ಲಿ ಬರುತ್ತೆ, ವೆಬ್ ಪೋರ್ಟಲ್ಗಳಲ್ಲಿ ಬರುತ್ತೆ. ಇದು ನಥಿಂಗ್ ಬಟ್ ನಾವು ಇದನ್ನು ಪೈರಸಿ ಅಂತ ಹೇಳ್ತೀವಿ. ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ FMC, ಫಿಲಂ ಮೇಕರ್ ಕೌನ್ಸಿಲ್. ಇದರಿಂದ ಏನ್ ಮಾಡಿದ್ರೆ ಪೈರಸಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಏನ್ ಮಾಡಿ ಕ್ಯಾಸಲ್ ಅಂತ ಒಂದು ಆಪ್, ಇದು ಅಮೆಝಾನ್ ನೆಟ್ಫ್ಲಿಕ್ಸ್ ಇಂದ ಯಾವುದರಿಂದನೂ ಕಡಿಮೆ ಇಲ್ಲ. ಈ ಆಪ್ ಅಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇದೆ, ಇದು ಬ್ಲಾಕ್ ಆಗಿದೆ. ಇದನ್ನ 3 ಸಲ ಬ್ಲಾಕ್ ಮಾಡಿಸಿದೀವಿ, ಬಟ್ ಸ್ಟಿಲ್ ಇವಾಗ ಇದರಲ್ಲಿ ಸಿನಿಮಾ ಇದೆ, ಜನ ನೋಡ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳ ಆಪ್ಗಳಲ್ಲಿ ಮೊಬೈಲ್ಗಳಲ್ಲಿ ಈ ಆಪ್ ಇದೆ, ಅವ್ರು ತಿಳ್ಕೊಂಡಿದ್ದಾರೆ. ಪಾಪ ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಸರ್ ಇದರಲ್ಲಿ ಬಂದ್ಬಿಡುತ್ತಾರೆ ಅಂತ ಹೇಳಿದ್ರೆ, ಸರ್ ಇದು ಇನ್ನೂ ಆಗಲ್ಲ ಸರ್, ಇವ್ರು ಸಿಗಲ್ಲ ಸರ್ ಅಂತ. ಲಾ ಅಂಡ್ ಆರ್ಡರ್ ಎಲ್ಲಿವರೆಗೆ ಹೋದ್ರು IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ. ಅಪ್ಪಾದ ಯೂಟ್ಯೂಬ್ ಅಲ್ಲಿ ಸಿನಿಮಾ ಬಂತು, ಅಪ್ಪಾದ IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ. ಎಲ್ಲ ಮಾಡಿಬಿಟ್ಟು ಬೆಳಗಾವಲ್ಲಿ ಅಡ್ರೆಸ್ ಸಿಕ್ಕಿತ್ತು. ಪೊಲೀಸ್ ಹೋದ್ರೆ ಅದು ಯಾರೋ ಪಾಪ ದನ ಕಾಯುವ ಒಂದು ಅಡ್ರೆಸ್. ಅಥೆಂಟಿಕ್ ಆಗಿ ಒಬ್ಬ ಸಿನಿಮಾ ಬರಬೇಕು, 1% ಅವನಿಗೆ ಭರವಸೆ ಇಲ್ಲ. ನಿರ್ದೇಶಕರು ಮಿಸ್ಗೈಡ್ ಯಾಕೆ ಮಾಡ್ತಾರೆ? ಒಂದು ಒಳ್ಳೆ ಆರ್ಗನೈಸೇಷನ್ ಇಲ್ಲ. ಅಫ್ಕೋರ್ಸ್ ಇದೆ, ನಾನು ಬೇರೆ ಯಾವುದೇ ಆರ್ಗನೈಸೇಷನ್ ದೂರ್ತಿಲ್ಲ ಸರ್. ಇದು ಕಮ್ಯುನಿಕೇಶನ್ ಗ್ಯಾಪ್ ಬಗ್ಗೆ ಹೇಳ್ತಿರೋದು. ಬರೀ ಸಿನಿಮಾ ರಂಗದ ಪ್ರೀತಿ ಅಂಡ್ ಸರ್ವಿಸ್ ಅಂಡ್ ಮುಂಬರುವ ಸಿನಿಮಾ ಪೀಳಿಗೆಗೆ ಸಿನಿಮಾದ ನಾಲೆಜ್ ಇರಲಿ. ಒಂದಷ್ಟು ಬಿಸಿನೆಸ್ ಮಾಡುವ, OTT ಜೊತೆ ಸತತ ಕಮ್ಯುನಿಕೇಶನ್ ಅಲ್ಲಿ ನಾವು ಇದ್ದೀವಿ. ನಾವು ತುಂಬಾ ಸಣ್ಣವರು, ತುಂಬಾ ತಿಳಿದವರು, ದೊಡ್ಡವರು ಎಲ್ಲರೂ ಇದ್ದಾರೆ ಈ ಕ್ಷೇತ್ರದಲ್ಲಿ. ನನಗೆ ಕೃಷ್ಣೇಗೌಡರು ಮಾತಾಡ್ಲಿಕ್ಕೂ ನನಗೆ ಒಂಚೂರು ಗೌರವ ಸಿಗ್ಬೇಕು, ಅಷ್ಟೇ ಹೋರಾಟ ನಮ್ದು. ಮೊದಲಿಗೆ ಚಿತ್ರರಂಗದ ಉಳಿವಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ನಮ್ಮ ಬೆಂಬಲ ಇದೆ. ಅದಕ್ಕೋಸ್ಕರನೇ ಸಂತೋಷ್ ಬಂದಿದ್ದೀವಿ. ಕೃಷ್ಣೇಗೌಡರು ಕೂಡ ಚಿತ್ರರಂಗದ ಉಳಿವಿಗಾಗಿ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ಇದಾರೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೀವಿ. ಒಂದು. ಎರಡನೇದಾಗಿ ಚಿತ್ರರಂಗ ಅನ್ನೋದು ಯಾರು ಒಬ್ಬರು ಸೊತ್ತಲ್ಲ. ಏನಾಗುತ್ತೆ ಅಂದ್ರೆ ಇಲ್ಲಿ ಸಿನಿಮಾವನ್ನ ಸಿನಿಮಾದ ನಮ್ಮ ತುಣುಕುಗಳು, ಅದು ಸೀನ್ ಅಂತೆ, ಸಾಂಗ್ ಅಂತೆ ಎಲ್ಲ ಫ್ರೀ ಬೇಕು ಸರ್. ಯೂಟ್ಯೂಬರ್ಸ್ಗೂ ಬೇಕು, TV ಅವ್ರಿಗೂ ಬೇಕು, ಮಾಧ್ಯಮದವ್ರಿಗೂ ಬೇಕು, ಎಲ್ರಿಗೂ ಬೇಕು. ಆದ್ರೆ ನಿರ್ಮಾಪಕರಿಗೆ ಮಾತ್ರ 0. ಅದರಿಂದ ₹1 ಆದಾಯ ಬರಲ್ಲ. ಇದ್ರ ಬಗ್ಗೆ ಹೋರಾಟ ಇದೆ. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಒಂದು ವಿಷಯ ತಗೊಳ್ಳಿ, ಹೋರಾಟ ಮಾಡೋರು ಯಾವ, ಅದಕ್ಕೊಂದು ಮೂಲ ಸಂಸ್ಥೆ ಇದೆಯಾ? ಮೂಲ ಸಂಸ್ಥೆಯವರು ಬಂದಿದ್ದೀರಾ. ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಸಂತೋಷವಾಗಿ ಭರವಸೆ ಕೊಡ್ತೀವಿ. ನಾವು ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ, ನಿಮ್ಮ ಹೋರಾಟದಿಂದ ಇದ್ದೇ ಇರ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀವಿ. ನಡೆಯುತ್ತಾ ಸಮರ್ಪಕವಾಗಿ ನಡೆಯುತ್ತಾ ಅಂತಕ್ಕಂಥದ್ದು ಅನೇಕ ಗೊಂದಲಗಳೇ ನಿರಂತರವಾಗಿ ಆರಂಭ ಆಗುತ್ತೆ. ಆ ಗೊಂದಲಗಳಲ್ಲೇ ಮುಗಿದು ಹೋಗುತ್ತೆ.